ಆಷಾಢಗಳು ಬಂದಾಗ ಮದುವೆ ಮುಂಜಿಗಳನ್ನ ಮಾಡಬಾರದು. ಹೊಸದಾಗಿ ಮದುವೆ ಆಗಿರುವಂತಹ ಕನ್ಯೆಯರು ಒಂದೇ ಬಾಗಿಲಲ್ಲಿ ಅತ್ತೆ ಮತ್ತೆ ಸೊಸೆ ಓಡಾಡಬಾರದು. ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ಗಾಳಿಯ ಮದುವೆಗೆ ಮುಹೂರ್ತವನ್ನಿಡ್ತೀವಿ, ಅದನ್ನು ಮಾಡಬಾರದು. ನಾಮಕರಣಕ್ಕೆ ಮುಹೂರ್ತವನ್ನಿಡ್ತೀವಿ, ಅದು ಇಂತಹ ಮುಹೂರ್ತವನ್ನಿಡುವಂತಹ ಕೆಲಸ ಕಾರ್ಯಗಳನ್ನು ಆಷಾಢ ಮಾಸದಲ್ಲಿ ಮಾಡಬಾರ್ದು. ಏನೇನು ಮಾಡ್ಕೊಳ್ಬೋದು ಅಂತ ಅಂದರೆ ನೋಡಿ, ಮನೆಯಲ್ಲಿ ಸತ್ಯನಾರಾಯಣ ಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ವಿಶೇಷವಾದಂಥ ಸಂಚಿಕೆ. ಈ ಜುಲೈ ತಿಂಗಳಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು, ಯಾಕೆ ಅಂದರೆ ಆಷಾಢ ಬರುತ್ತೆ, ಆಷಾಢದಲ್ಲಿ ಒಳ್ಳೆಯ ಮುಹೂರ್ತಗಳು ಸಿಗೋದಿಲ್ಲ ಅನ್ನುವಂಥ ಪ್ರತೀತಿ ಇರುತ್ತೆ. ನೋಡಿ, ಜುಲೈ ತಿಂಗಳು ನಿಮಗೆ 15ನೇ ತಾರೀಕಿಂದ ಆಷಾಢ ಆರಂಭವಾಗುತ್ತೆ. ಅದು ಆಗಸ್ಟ್ 12ನೇ ತಾರೀಕಿನವರೆಗೂ ಆಷಾಢ ಇರುತ್ತೆ. ಆಷಾಢ ಅನ್ನುವಂಥದ್ದು ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ಗಾಳಿಯ ವಾತಾವರಣಗಳಿಂದ ಕೂಡಿರುತ್ತೆ ಅನ್ನುವಂಥ ಒಂದು ಪ್ರತೀತಿ. ಆಷಾಢಗಳು ಬಂದಾಗ ಒಂದು ನಾವು ತಿಳ್ಕೊಳ್ತೇವೆ, ಮದುವೆ ಮುಂಜಿಗಳನ್ನು ಮಾಡಬಾರದು. ಆಷಾಢ ಬಂದಾಗ ಹೊಸದಾಗಿ ಮದುವೆ ಆಗಿರುವಂತಹ ಕನ್ಯೆಯರು ಒಂದೇ ಬಾಗಿಲಲ್ಲಿ ಅತ್ತೆ ಮತ್ತು ಸೊಸೆ ಓಡಾಡಬಾರ್ದು. ಆಷಾಢ ಬಂದಾಗ ಆದಷ್ಟೂ ಸಹ ಮದುವೆ ಮುಂಜಿಗಳು ನಿಷಿದ್ಧವಾಗುತ್ತೆ, ಶುಭ ಕಾರ್ಯಗಳು ನಿಷಿದ್ಧವಾಗುತ್ತೆ. ಜೊತೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಪ್ರಯತ್ನಗಳು ಸಹ ನಾವು ಮಾಡಬಾರ್ದು ಅನ್ನುವಂಥ ವಾತಾವರಣಗಳು ಹೇಳ್ತಿರ್ತಾರೆ. ಆಷಾಢ ಮಾಸ ಅಂತ ಅಂದಾಗ ವಿಶ್ರಾಂತಿಯ ಮಾಸ ಅಂತ ಇನ್ನೊಂದು ಹೆಸರು ಹೇಳ್ಬೋದು. ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಬೇಕಾದ್ರೂ ಎಲ್ಲ ಸ್ಥಗಿತವಾಗುತ್ತೆ. ಅಷ್ಟು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯೋಗ್ಯವಾಗಿ ಅದು ಇರೋದಿಲ್ಲ. ಯಾವುದೇ ಮುಹೂರ್ತಗಳನ್ನು, ಒಂದು ಗೃಹ ಪ್ರವೇಶಾದಿಗಳಿಗೆ ಮುಹೂರ್ತ ಇಡ್ತೀವಿ, ಅಂಥ ಮುಹೂರ್ತ ಕೆಲಸಗಳನ್ನು ಮಾಡಬಾರ್ದು. ಒಂದು ಮದುವೆಗೆ ಒಂದು ಮುಹೂರ್ತವನ್ನಿಡ್ತೀವಿ, ಅದನ್ನು ಮಾಡಬಾರ್ದು. ನಾಮಕರಣಕ್ಕೆ ಮುಹೂರ್ತವನ್ನಿಡ್ತೀವಿ, ಅದು ಮಾಡಬಾರ್ದು. ಮತ್ತು ಯಾವುದೇ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡಲಿಕ್ಕೆ ಮುಹೂರ್ತವನ್ನಿಡ್ತೀವಿ, ಅದನ್ನು ಮಾಡಬಾರ್ದು. ಇಂತಹ ಮುಹೂರ್ತವನ್ನಿಡುವಂತಹ ಕೆಲಸ ಕಾರ್ಯಗಳನ್ನು ಆಷಾಢ ಮಾಸದಲ್ಲಿ ಮಾಡಬಾರ್ದು. ಏನೇನು ಮಾಡ್ಕೊಳ್ಬೋದು ಅಂತ ಅಂದರೆ ನೋಡಿ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗಳನ್ನು ಮಾಡ್ಕೊಳ್ಬೋದು, ಮನೆಯಲ್ಲಿ ಒಂದು ನವಗ್ರಹ ಪೂಜೆಗಳನ್ನು ಮಾಡ್ಕೊಳ್ಬೋದು, ಮನೆಯಲ್ಲಿ ಒಂದು ಸುದರ್ಶನ ಹೋಮಾದಿಗಳನ್ನು ನಾವು ಮಾಡ್ಕೊಳ್ಬೋದು. ದೋಷ ಪರಿಹಾರವಾಗುವಂಥ ಯಾವುದೇ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಳ್ಬೋದು. ಆಷಾಢ ಮಾಸದಲ್ಲಿ ದೇವರ ದರ್ಶನಗಳನ್ನು ಮಾಡಲಿಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳಾಗಲಿ ಯಾವುದೇ ಅಡೆತಡೆಗಳಿರೋದಿಲ್ಲ. ಆಷಾಢ ಮಾಸದಲ್ಲಿ ಎಲ್ಲ ಪ್ರಯಾಣಾದಿಗಳನ್ನು ಮಾಡ್ಬೋದು, ದೇವರ ದರ್ಶನಾದಿಗಳನ್ನು ಮಾಡ್ಬೋದು. ಏನಕ್ಕೆ ಅಂತಂದರೆ ಮುಹೂರ್ತಗಳನ್ನು ಮಾತ್ರ ಮಾಡಬಾರ್ದು. ಯಾಕೆಂದರೆ ಆಷಾಢ ಮಾಸದಲ್ಲಿ ಗ್ರೀಷ್ಮ ಋತು, ಆಷಾಢ ಮಾಸ ಇರುತ್ತೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಸೂಕ್ತವಾದಂಥ ಸಮಯ ನಮಗೆ ಕೂಡಿ ಬಂದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಾಡಿದಂಥ ಎಂಥ ಶುಭ ಕಾರ್ಯಗಳು ಅದು ಶುಭವಾಗಿರುವುದಿಲ್ಲ. ಅದರಲ್ಲಿ ಅಡೆತಡೆಗಳಿಂದ ಕೂಡಿರುವಂಥದ್ದು, ತೊಂದರೆ ತಾಪತ್ರೆಗಳೇ ಆಗುವಂಥ ವಾತಾವರಣಗಳು ಇರುತ್ತೆ ಅನ್ನುವುದಕ್ಕೋಸ್ಕರವಾಗಿ ಈ ಆಷಾಢ ಮಾಸವನ್ನು ನಾವು ಆದಷ್ಟು ಸಹ ನಿಷಿದ್ಧವಾದ ಮಾಸ, ಅದರ ರೆಸ್ಟ್ ಮಾಡುವಂಥ ಮಾಸ, ವಿಶ್ರಾಂತಿಯ ಮಾಸ ಅಂತ ನಾವು ಇದಕ್ಕೆ ಕರಿತೀವಿ. ಇದು ತುಂಬ ಈ ಮಾಸದಲ್ಲಿ ತುಂಬ ಗಾಳಿಯ ಬಡಿತ, ತುಂಬ ಗಾಳಿಯ ವಾತಾವರಣ ಮತ್ತು ಸ್ವಲ್ಪ ವಾತಾವರಣಗಳಲ್ಲಿ ವ್ಯತ್ಯಾಸಗಳು ಇದೆಲ್ಲವೂ ಕಾಣುವಂತಹ ಒಂದು ಮಾಸ ಆಗಿರೋದ್ರಿಂದ ಈ ಮಾಸವನ್ನು ನಾವು ಶುಭವಾಗಿರುವಂಥ ಮಾಸ ಅಂತ ನಾವು ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬಾರ್ದು. ಅದಕ್ಕೆ ಏನು ಮಾಡೋದು ಗುರುಗಳೇ ಅಂತ ಅಂದರೆ ಬೇರೆ ಬೇರೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ ದೋಷ ಪರಿಹಾರಕ್ಕೆ ಏನು ಬೇಕಾದರೂ ಮಾಡ್ಕೊಳ್ಬೋದು. ಇಂಥ ವಾತಾವರಣದಲ್ಲಿ ಮದುವೆ ಮುಂಜಿಗಳನ್ನು ಮಾಡ್ಕೊಳ್ಬಾರ್ದು ಅಂತ ಅಂದಾಗ ಮದುವೆ ಆದಂತಹ ಹೊಸ ದಂಪತಿಗಳು ಸಹ ಈ ಮಾಸದಲ್ಲಿ ದೂರವೇ ಇರಬೇಕು ಅನ್ನುವಂಥ ಪ್ರತೀತಿ ಶಾಸ್ತ್ರವೂ ಸಹ ಹೇಳೋದ್ರಿಂದ ಈ ಮಾಸ ಅತ್ಯಂತ ಸ್ವಲ್ಪ ವ್ಯವಹಾರಗಳಿಗೆ ಕಷ್ಟ, ತೊಂದರೆ ತಾಪತ್ರೆಗಳನ್ನು ಆಗಬಹುದು, ಆಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಸ್ವಲ್ಪ ನಿಷಿದ್ಧವಾದಂತಹ ವಾತಾವರಣಗಳನ್ನು ನಾವು ಇದರಲ್ಲಿ ನಿರ್ಮಾಣವನ್ನು ಮಾಡಿರ್ತೇವೆ. ಸ್ವಲ್ಪ ನಿಷಿದ್ಧ ಅಂದರೆ ಕೆಲವು ವ್ಯವಹಾರಗಳಿಗೆ, ಕೆಲವು ಕೈಂಕರ್ಯಗಳಿಗೆ, ಕೆಲಸ ಕಾರ್ಯಗಳಿಗೆ ಸ್ವಲ್ಪ ನಿಷಿದ್ಧವಾದಂತಹ ವಾತಾವರಣ ಇರೋದ್ರಿಂದ ಇದಕ್ಕೆ ಈ ಮಾಸ ಅಷ್ಟು ಶುಭವಾಗಿರುವಂಥ ಮಾಸ ಖಂಡಿತವಾಗಿ ಇರೋದಿಲ್ಲ. ನಮಸ್ಕಾರ.